ಬೆಳೆ ಹಾನಿ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರ ಗೋಳು ಕೇಳೋರು ಯಾರು ಸ್ವಾಮಿ? ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟ. ಬೆಳೆ ಪರಿಹಾರಕ್ಕಾಗಿ ಇನ್ನೂ ಸರ್ಕಾರಿ ಕಚೇರಿಗೆ ಅಲೆದು ಹೈರಾಣಾಗಿ ಹೋಗಿದ್ದಾರೆ. ಪಾಪ ಆ ರೈತ ಏನ್ ಮಾಡ್ಬೇಕು ಹೇಳಿ? ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಅದೇ ರೈತನ ಕಣ್ಣೀರನ್ನ ಒರೆಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತನ ಬೆನ್ನೆಲುಬನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಅಂದ್ರೆ 2025-26ನೇ ಸಾಲಿನ ಮುಂಗಾರು ಬೆಳೆಯನ್ನ ಏನು ಬೆಳೆಯಲಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಬೆಳೆ ಪರಿಹಾರವನ್ನ ಈಗಾಗಲೇ ನೀಡಬೇಕಾಗಿತ್ತು. ಆದ್ರೆ ಸರ್ಕಾರಗಳು ಈವರೆಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನ ನೀಡದೆ ಸಾಕಷ್ಟು ಒಂದು ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು. ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ರಾಜ್ಯ ಸರ್ಕಾರದ ನಡೆ? ಒಂದ್ ಕಡೆ ಈಗ ಬೆಳೆ ಪರಿಹಾರವನ್ನ ನೀಡಬೇಕಾಗಿತ್ತು. ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಬೆಳೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ತಾರತಮ್ಯ ಮಾಡಿದೆ. ಏನಿದು ಸಮಸ್ಯೆ? ನೋಡ್ರಿ, ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮಳೆಯಾಗಿ ಲುಕ್ಸಾನ್ ಆಗೈತಿ. ಆಮ್ಯಾಗ ಈಗ ಪ್ರಸಕ್ತ ವರ್ಷ ಮುಂಗಾರು ಹೆಸರು ಬೆಳೆ ಸಂಪೂರ್ಣ ನಾಶ ಆಗೈತಿ. ಎಲ್ಲ 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಅದನ್ನ ಎಷ್ಟೋ ನಾವು ತಿಪ್ಪಿಗೆ ಹಾಕೇವಿ. ಅಂತ ಪರಿಸ್ಥಿತಿ ಆತು ಅತಿವೃಷ್ಟಿ ಮಳೆ ಆಗಿ. ಆದ್ರೆ ಸರ್ಕಾರ ಮಾತ್ರ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬೆರಳಿಕೆ ಒಂದು ಊರಿಗೆ 3-4 ಮಂದಿ ರೈತರಿಗೆ, ಅದು ಸ್ವಲ್ಪ ಇಷ್ಟ ಕೊಟ್ಟಾರ. ಇಷ್ಟು ರೈತರಿಗೆ ಯಾರಿಗೂ ಪರಿಹಾರನೇ ಸಿಕ್ಕಿಲ್ಲ. ಅಬೌವ್ 95% ಮಂದಿಗೆ 95% ಮಂದಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ. ನೀವು ಈಗ ಗೊಂಜಾಳ 15 ರೂಪಾಯಿ 1500 1400 ರೂಪಾಯಿ ಕ್ವಿಂಟಲ್ ಕೇಳ್ತಾರ. ಅದಕ್ಕೆ ಖರ್ಚು ಮಾಡಿದ್ದೇನು? ಅದಕ್ಕೆ ಬೆಳೆ ಹಾನಿ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರ ಗೋಳು ಕೇಳೋರು ಯಾರು ಸ್ವಾಮಿ? ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟ. ಬೆಳೆ ಪರಿಹಾರಕ್ಕಾಗಿ ಇನ್ನೂ ಸರ್ಕಾರಿ ಕಚೇರಿಗೆ ಅಲೆದು ಹೈರಾಣಾಗಿ ಹೋಗಿದ್ದಾರೆ. ಪಾಪ ಆ ರೈತ ಏನ್ ಮಾಡ್ಬೇಕು ಹೇಳಿ? ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಅದೇ ರೈತನ ಕಣ್ಣೀರನ್ನ ಒರೆಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತನ ಬೆನ್ನೆಲುಬನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಅಂದ್ರೆ 2025-26ನೇ ಸಾಲಿನ ಮುಂಗಾರು ಬೆಳೆಯನ್ನ ಏನು ಬೆಳೆಯಲಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಬೆಳೆ ಪರಿಹಾರವನ್ನ ಈಗಾಗಲೇ ನೀಡಬೇಕಾಗಿತ್ತು. ಆದ್ರೆ ಸರ್ಕಾರಗಳು ಈವರೆಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನ ನೀಡದೆ ಸಾಕಷ್ಟು ಒಂದು ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು. ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ರಾಜ್ಯ ಸರ್ಕಾರದ ನಡೆ? ಒಂದ್ ಕಡೆ ಈಗ ಬೆಳೆ ಪರಿಹಾರವನ್ನ ನೀಡಬೇಕಾಗಿತ್ತು. ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಬೆಳೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ತಾರತಮ್ಯ ಮಾಡಿದೆ. ಏನಿದು ಸಮಸ್ಯೆ? ನೋಡ್ರಿ, ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮಳೆಯಾಗಿ ಲುಕ್ಸಾನ್ ಆಗೈತಿ. ಆಮ್ಯಾಗ ಈಗ ಪ್ರಸಕ್ತ ವರ್ಷ ಮುಂಗಾರು ಹೆಸರು ಬೆಳೆ ಸಂಪೂರ್ಣ ನಾಶ ಆಗೈತಿ. ಎಲ್ಲ 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಅದನ್ನ ಎಷ್ಟೋ ನಾವು ತಿಪ್ಪಿಗೆ ಹಾಕೇವಿ. ಅಂತ ಪರಿಸ್ಥಿತಿ ಆತು ಅತಿವೃಷ್ಟಿ ಮಳೆ ಆಗಿ. ಆದ್ರೆ ಸರ್ಕಾರ ಮಾತ್ರ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬೆರಳಿಕೆ ಒಂದು ಊರಿಗೆ 3-4 ಮಂದಿ ರೈತರಿಗೆ, ಅದು ಸ್ವಲ್ಪ ಇಷ್ಟ ಕೊಟ್ಟಾರ. ಇಷ್ಟು ರೈತರಿಗೆ ಯಾರಿಗೂ ಪರಿಹಾರನೇ ಸಿಕ್ಕಿಲ್ಲ. ಅಬೌವ್ 95% ಮಂದಿಗೆ 95% ಮಂದಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ. ನೀವು ಈಗ ಗೊಂಜಾಳ 15 ರೂಪಾಯಿ 1500 1400 ರೂಪಾಯಿ ಕ್ವಿಂಟಲ್ ಕೇಳ್ತಾರ. ಅದಕ್ಕೆ ಖರ್ಚು ಮಾಡಿದ್ದೇನು? ಅದಕ್ಕೆ ಬೆಳೆ ಹಾನಿ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರ ಗೋಳು ಕೇಳೋರು ಯಾರು ಸ್ವಾಮಿ? ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟ. ಬೆಳೆ ಪರಿಹಾರಕ್ಕಾಗಿ ಇನ್ನೂ ಸರ್ಕಾರಿ ಕಚೇರಿಗೆ ಅಲೆದು ಹೈರಾಣಾಗಿ ಹೋಗಿದ್ದಾರೆ. ಪಾಪ ಆ ರೈತ ಏನ್ ಮಾಡ್ಬೇಕು ಹೇಳಿ?
ಸರ್ಕಾರ ಸ್ವಲ್ಪ ಯೋಚನೆ ರೈತ ಮಾಡಬೇಕಲ್ಲ. ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಅದೇ ರೈತನ ಕಣ್ಣೀರನ್ನ ಒರೆಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತನ ಬೆನ್ನೆಲುಬನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಅಂದ್ರೆ 2025-26ನೇ ಸಾಲಿನ ಮುಂಗಾರು ಬೆಳೆಯನ್ನ ಏನು ಬೆಳೆಯಲಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಬೆಳೆ ಪರಿಹಾರವನ್ನ ಈಗಾಗಲೇ ನೀಡಬೇಕಾಗಿತ್ತು. ಆದ್ರೆ ಸರ್ಕಾರಗಳು ಈವರೆಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನ ನೀಡದೆ ಸಾಕಷ್ಟು ಒಂದು ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು. ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ರಾಜ್ಯ ಸರ್ಕಾರದ ನಡೆ? ಒಂದ್ ಕಡೆ ಈಗ ಬೆಳೆ ಪರಿಹಾರವನ್ನ ನೀಡಬೇಕಾಗಿತ್ತು. ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಬೆಳೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ತಾರತಮ್ಯ ಮಾಡಿದೆ. ಏನಿದು ಸಮಸ್ಯೆ? ನೋಡ್ರಿ, ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮಳೆಯಾಗಿ ನುಕ್ಸಾನ್ ಆಗೈತಿ. ಆಮ್ಯಾಗ ಈಗ ಪ್ರಸಕ್ತ ವರ್ಷ ಮುಂಗಾರು ಹೆಸರು ಬೆಳೆ ಸಂಪೂರ್ಣ ನಾಶ ಆಗೈತಿ. ಎಲ್ಲ 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಅದನ್ನ ಎಷ್ಟೋ ನಾವು ತಿಪ್ಪಿಗೆ ಹಾಕೇವಿ. ಅಂತ ಪರಿಸ್ಥಿತಿ ಆತು ಅತಿವೃಷ್ಟಿ ಮಳೆ ಆಗಿ. ಆದ್ರೆ ಸರ್ಕಾರ ಮಾತ್ರ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬೆರಳಿಕೆ ಒಂದು ಊರಿಗೆ 3-4 ಮಂದಿ ರೈತರಿಗೆ, ಅದು ಸ್ವಲ್ಪ ಇಷ್ಟ ಕೊಟ್ಟಾರ. ಇಷ್ಟು ರೈತರಿಗೆ ಯಾರಿಗೂ ಪರಿಹಾರನ ಸಿಕ್ಕಿಲ್ಲ. ಅಬೌವ್ 95% ಮಂದಿಗೆ 95% ಮಂದಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ. ನೀವು ಈಗ ಗೊಂಜಾಳ 15 ರೂಪಾಯಿ 1500 1400 ರೂಪಾಯಿ ಕ್ವಿಂಟಲ್ ಕೇಳ್ತಾರ. ಅದಕ್ಕೆ ಖರ್ಚು ಮಾಡಿದ್ದೇನು? ಅದಕ್ಕೆ ಬೆಳೆ ಹಾನಿ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರ ಗೋಳು ಕೇಳೋರು ಯಾರು ಸ್ವಾಮಿ? ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟ. ಬೆಳೆ ಪರಿಹಾರಕ್ಕಾಗಿ ಇನ್ನೂ ಸರ್ಕಾರಿ ಕಚೇರಿಗೆ ಅಲೆದು ಹೈರಾಣಾಗಿ ಹೋಗಿದ್ದಾರೆ. ಪಾಪ ಆ ರೈತ ಏನ್ ಮಾಡ್ಬೇಕು ಹೇಳಿ? ಸರ್ಕಾರ ಸ್ವಲ್ಪ ಯೋಚನೆ ರೈತ ಮಾಡಬೇಕಲ್ಲ. ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಅದೇ ರೈತನ ಕಣ್ಣೀರನ್ನ ಒರೆಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತನ ಬೆನ್ನೆಲುಬನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಅಂದ್ರೆ 2025-26ನೇ ಸಾಲಿನ ಮುಂಗಾರು ಬೆಳೆಯನ್ನ ಏನು ಬೆಳೆಯಲಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಬೆಳೆ ಪರಿಹಾರವನ್ನ ಈಗಾಗಲೇ ನೀಡಬೇಕಾಗಿತ್ತು. ಆದ್ರೆ ಸರ್ಕಾರಗಳು ಈವರೆಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನ ನೀಡದೆ ಸಾಕಷ್ಟು ಒಂದು ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು. ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ರಾಜ್ಯ ಸರ್ಕಾರದ ನಡೆ? ಒಂದ್ ಕಡೆ ಈಗ ಬೆಳೆ ಪರಿಹಾರವನ್ನ ನೀಡಬೇಕಾಗಿತ್ತು. ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಬೆಳೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ತಾರತಮ್ಯ ಮಾಡಿದೆ. ಏನಿದು ಸಮಸ್ಯೆ? ನೋಡ್ರಿ, ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮಳೆಯಾಗಿ ನುಕ್ಸಾನ್ ಆಗೈತಿ. ಆಮ್ಯಾಗ ಈಗ ಪ್ರಸಕ್ತ ವರ್ಷ ಮುಂಗಾರು ಹೆಸರು ಬೆಳೆ ಸಂಪೂರ್ಣ ನಾಶ ಆಗೈತಿ. ಎಲ್ಲ 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಅದನ್ನ ಎಷ್ಟೋ ನಾವು ತಿಪ್ಪಿಗೆ ಹಾಕೇವಿ. ಅಂತ ಪರಿಸ್ಥಿತಿ ಆತು ಅತಿವೃಷ್ಟಿ ಮಳೆ ಆಗಿ. ಆದ್ರೆ ಸರ್ಕಾರ ಮಾತ್ರ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬೆರಳಿಕೆ ಒಂದು ಊರಿಗೆ 3-4 ಮಂದಿ ರೈತರಿಗೆ, ಅದು ಸ್ವಲ್ಪ ಇಷ್ಟ ಕೊಟ್ಟಾರ. ಇಷ್ಟು ರೈತರಿಗೆ ಯಾರಿಗೂ ಪರಿಹಾರನ ಸಿಕ್ಕಿಲ್ಲ. ಅಬೌವ್ 95% ಮಂದಿಗೆ 95% ಮಂದಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ. ನೀವು ಈಗ ಗೊಂಜಾಳ 15 ರೂಪಾಯಿ 1500 1400 ರೂಪಾಯಿ ಕ್ವಿಂಟಲ್ ಕೇಳ್ತಾರ. ಅದಕ್ಕೆ ಖರ್ಚು ಮಾಡಿದ್ದೇನು? ಅದಕ್ಕೆ